ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಸೈಕೋ ಪತಿ ವರ್ಸಸ್ ಪತ್ನಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 20 ದಿನಗಳ ಹಿಂದೆ ಪತಿಯಿಂದ ವಿಚಿತ್ರ ಬೇಡಿಕೆಗಳು ಬರ್ತಾ ಇದೆ ಅಂತ ಕೆಲವು ಫೋಟೋಗಳನ್ನ ಪತ್ನಿ ಸಾಕ್ಷ್ಯದ ರೂಪದಲ್ಲಿ ಕೊಟ್ಟಿದ್ರು. ಈಗಿದು ಬ್ಲ್ಯಾಕ್ ಮೇಲ್ ಹಂತಕ್ಕೆ ಹೋಗಿದೆ ಅನ್ನೋ ಆರೋಪ. ಹಣಕ್ಕಾಗಿ 2 ಮದುವೆಯನ್ನ ಮುಚ್ಚಿಟ್ಟು 3ನೇ ಮದುವೆಯನ್ನ ಪತ್ನಿನೇ ಆಗಿದ್ದಾರೆ. ನಗ್ನ ಫೋಟೋ ತೆಗೆದು ಪತ್ನಿಯಿಂದಲೇ ಬ್ಲ್ಯಾಕ್ ಮೇಲ್ ಆಗಿದೆ ಅನ್ನುವಂತಹ ಆರೋಪವನ್ನ ಪತಿ ಮಂಜುನಾಥ್ ಮಾಡ್ತಿದ್ದಾರೆ. ಪತ್ನಿ ಮೇಘಶ್ರೀ ವಿರುದ್ಧ ಕಾನೂನು ಸಮರಕ್ಕೆ ಪತಿ ಮಂಜುನಾಥ್ ಇಳಿದಿದ್ದಾರೆ. ಆಕೆಗೆ 3 ಮದುವೆ ಆಗಿತ್ತು, ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ಆಮೇಲೆ ನನ್ನ ಫೋಟೋಗಳನ್ನು ಕೊಟ್ಟು ನಾನೇ ವಿಚಿತ್ರ ಬೇಡಿಕೆ ನೀಡ್ತಾ ಇದ್ದೀನಿ, ನನ್ನನ್ನೇ ಸೈಕೋ ಅಂತ ಬಿಂಬಿಸ್ತಾ ಇದ್ದಾರೆ ಅನ್ನೋದು ಪತಿಯ ಆರೋಪ. ಬಟ್ ಪತ್ನಿ ವರ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಅವ್ರು ಹೇಳ್ತಾ ಇದ್ದಿದ್ದು ನಿಜ, ಆತ ನನ್ನ ಜೊತೆಗೆ ಅಸಹಜವಾಗಿ ಕೆಲ ಬೇಡಿಕೆಗಳನ್ನು ಇಡ್ತಾ ಇದ್ದ, ಹೀಗಾಗಿ ನನಗೆ ಮುಕ್ತಿ ಬೇಕು ಅಂತ ನಾನು ಸ್ಟೇಷನ್ ಮೆಟ್ಲು ಹತ್ತಿದ್ದು ನಿಜ ಅಂತ ಆಕೆ ಹೇಳ್ತಾ ಇದ್ದಾರೆ. ಇಬ್ಬರ ಜಗಳ ಕಿತ್ತಾಟ ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ನೋಡಿ, ಇನ್ನೊಂದು ಕಡೆಗೆ ಮಂಜುನಾಥ್ ಆರೋಪಗಳೆಲ್ಲ ಸುಳ್ಳು ಅಂತ ಪತ್ನಿ ಮೇಘಶ್ರೀ ಹೇಳ್ತಾ ಇದ್ದಾರೆ. ತಮ್ಮ ಮೇಲಿನ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕ್ತಿದ್ದಾರೆ. ಮಂಜುನಾಥ್ ಆರೋಪವನ್ನ ಪತ್ನಿ ಮೇಘಶ್ರೀ ಅಲ್ಲಗಳೆದಿದ್ದಾರೆ. ನನಗೆ 2 ಮದುವೆ ಆಗಿ ಡಿವೋರ್ಸ್ ಆಗಿರೋದು ನಿಜ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಬಟ್ ಮಂಜುನಾಥೇ ನನ್ನ ಹತ್ರ 5 ಲಕ್ಷ ತಗೊಂಡಿದ್ದಾರೆ ಅಂತ. ಇವ್ರು ನೋಡಿದ್ರೆ 30 ಲಕ್ಷ ಅಂತಾರೆ, ಇವ್ರು ನೋಡಿದ್ರೆ 5 ಲಕ್ಷ ಅಂತಾರೆ. ಲಕ್ಷಗಳ ವಿಚಾರ ಈಗ ಸ್ಟೇಷನ್ ಮೆಟ್ಲು ಹತ್ತಿದೆ. ಪತಿ ಮಂಜುನಾಥ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿ ಕೇಂದ್ರ ಮಹಿಳಾ ಠಾಣೆಗೆ ದೂರನ್ನು ಕೊಟ್ಟಿದ್ದಂಥ ಮೇಘಶ್ರೀ ವಿರುದ್ಧ ಅವರ ಪತಿ ಮಂಜುನಾಥ್ ಅವರು ಈಗ ಅವರ ವಿರುದ್ಧವೇ ಸಾಕಷ್ಟು ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಮೇಘನಾ ಅವರೇ ಇದ್ದಾರೆ. ಮೇಡಮ್, ಮೊದಲನೇದಾಗಿ ನೀವು ಮಾಡಿದಂಥ ಆರೋಪವನ್ನು ಸುಳ್ಳು ಅಂತೇಳಿ ನಿರಾಕರಿಸಿ ನಿಮ್ಮ ಮೇಲೆ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಸ್ವತಃ ನಿಮ್ಮ ಪತಿ ಮಂಜುನಾಥ್ ಅವರೇ ಮಾಡಿರೋದು. ಹೌದು. ಏನಂದರೆ ಇವಾಗ ಫಸ್ಟ್ ಮ್ಯಾರೇಜ್ ಆಗಿದ್ದು ಅವನಿಗೆ ಗೊತ್ತಿತ್ತು, ಸೆಕೆಂಡ್ ಮ್ಯಾರೇಜ್ ಆಗಿದ್ದು ಗೊತ್ತಿತ್ತು. ಅವ್ರ ಮನೆಗೂ ಕರ್ಕೊಂಡು ಹೋಗಿದ್ದ. ನನಗೆ ಅವ್ರ ಮನೆಗೂ ಹೇಳಿದ್ದು, ಇವಾಗ ಇದು ಡೈವರ್ಸ್ ಮುಗಿಸಾದ್ಮೇಲೆ ದಯವಿಟ್ಟು ಬೇಗ ಮಂಜು ಜೊತೆ ಮದುವೆ ಮಾಡ್ಕೊಳ್ಳಮ್ಮ ಅಂತ ಇಲ್ಲಿ ಹೇಳಿದರು. ಅವ್ನಿಗೆಲ್ಲ ಗೊತ್ತು. 5 ವರ್ಷದಿಂದ ಜೊತೆಗಿರೋರು ಸುಳ್ಳು ಹೇಳ್ಬಿಟ್ಟು ಮುಚ್ಚಿಕಕ್ಕೆ ಮದುವೆ ಮಾಡ್ಕೊಳಕ್ಕಾಗುತ್ತಾ ಸರ್? ಇವಾಗ ನಂದು 2ನೇ ಮದುವೆ ಆಗಿ ಅದು ಪ್ರಾಬ್ಲಮ್ ಆಗೋದು ಕಾರಣನೇ ಇವನೇನೆ. ಅದಕ್ಕೂ ಬಂದು ಬೆಂಕಿ ಇಟ್ಟು ಹಲ್ಲು ಹಾಳು ಮಾಡ್ದ. ಸರಿ ಆಯಿತು, ಮಾಡಿದೆ ಸರಿ. ನೀನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ನೀನೇ ಬೇಕು ಅಂತ ಮದುವೆ ಆದಮೇಲೆ ನೀನು ಇವಾಗೇನೋಕ್ಕೆ ನನ್ನ ಮದುವೆ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗಿದ್ದಾಳೆ, ಅವರು ಇವ್ರನ್ನ ಕರ್ಕೊಬಂದು ನನ್ನ ಮದುವೆ ಮತ್ತು ಜಾಲಿಯಾಗಿ ಮದುವೆ ಆಗಿದೆಯಾ, ನಾನು ಮದುವೆ ಮಾಡ್ಕೋಬೇಕಾದ್ರೆ ಫೋಟೋಸಲ್ಲಿ ಎಷ್ಟು ಖುಷಿಯಾಗಿದೆಯಾ ಎಲ್ಲ ಇದೆಯಾ. ಬಟ್ ಇವಾಗ 3 ತಿಂಗಳು ಸಂಸಾರ ಮಾಡಿ ನೀನು ನನಗೆ ಏನೋ ಮದುವೆನೇ ಆಗಿಲ್ಲ ಸರ್, ನನಗೆ ಸುಳ್ಳು ಹೇಳ್ತಿದ್ದಾಳೆ, ಈ ಥರ 2 ಮದುವೆ ಮುಚ್ಚಿಕ್ಕೆ ಮದುವೆ ಆಗ್ತಿದ್ದಾಳೆ ಅಂತ. ಅದು ಸರಿನಾ? ಮೇಘನಾ ಅವರು ಮಂಜುನಾಥ್ ಅವರನ್ನು ಮದುವೆ ಆಗಲಿಕ್ಕೆ ರೌಡಿ ಒಬ್ಬನನ್ನು ಬಳಸ್ಕೊಂಡು ಆತನಿಂದ ಬೆದರಿಕೆ ಹಾಕಿಸಿ ನೀವು ಅವನನ್ನು ಮದುವೆ ಆಗಿದ್ದೀರಾ ಅನ್ನುವಂಥ ಆರೋಪವನ್ನು ಮಾಡಿ. ಯಾರು ರೌಡಿ ಅಂತ ಅವ್ನು ತೋರಿಸ್ಬೇಕಲ್ವ ಸರ್? ಅಟ್ಲೀಸ್ಟ್ ಹೌದು ರೌಡಿ ಕರ್ಕೊಬಂದು ಅದು ಹೆಂಗೆ ಸರ್ ಹೇಳೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ ಈ ಥರ ಮಾತಾಡೋದಕ್ಕೆ. ಮದುವೆ ಆಗಿ ಇಷ್ಟೆಲ್ಲ ಸೇರಿಸಿದ್ದು ದೇವಸ್ಥಾನದಲ್ಲಿ ರೌಡಿಗಳನ್ನೆಲ್ಲ ಕರ್ಕೊಬಂದು ಮದುವೆ ಮಾಡ್ಸೋಕ್ಕೆ ಅವನೇನು ದೊಡ್ಡ ಶಾರುಖ್ ಖಾನ ಸಲ್ಮಾನ್ ಖಾನ? ಅವನು ನನ್ನ ಥರನೇ ಒಂದು ಇದನ್ನ ಅವ್ನು ಎಷ್ಟೋ ಏನೋ ಹೀರೋ ಥರ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ನಾನು ಎದುರಿಸ್ಬಿಟ್ಟು ಅಂತ. ಎಲ್ಲ ಸುಳ್ಳು. ಅವ್ನು ಆನ್ಸರ್ ಕೊಡ್ಬೇಕಾದ್ರೆ ಯಾವತ್ತೂ ವಿತ್ ಸಾಕ್ಷಿ ತೊಗೊಬಂದು ತೋರಿಸ್ಬೇಕು. ಹೌದು ಹಿಂಗೆಲ್ಲ ಮಾಡಿದಾಳೆ ಮೇಘ. ಒಂದು ಕಾಲ್ ರೆಕಾರ್ಡಿಂಗ್ ತೋರ್ಸೋಕ್ಕೆ ಹೇಳಿ, ಮೇಘ ಹಿಂಗೆ ಎದುರಿಸ್ತಾ ಇದ್ದಾಳೆ ತಗ್ಸೋರ್ಲೆ ಯಾರು ಕೊಡಲ್ವಾ ಹೇಳಿ? ಕೊಡ್ತಾರಲ್ಲ, ಯಾರು ಸುಳ್ಳು ಹೇಳಿದ್ದಾರೆ, ನಾನು ಸುಳ್ಳು ಹೇಳಿದ್ದೀನಿ, ಅವ್ನು ಸುಳ್ಳು ಹೇಳಿದಾನ, ಅವನು ತೋರಿಸ್ಬೇಕು ಸರ್. ಮದುವೆ ಖುಷಿಯಾಗಾದ ಅವನೇ ಕಾರ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮನು ಡ್ರೈವರ್ನೆಲ್ಲ ಕರ್ಕೊಂಡು ಬಂದವನೇ. ಅದು ಹೆಂಗೆ ಸರ್ ಇವಾಗ ಅವನು ನಾನು ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ, ರೌಡಿ ಮದುವೆ ಆಗಿದ್ದಾಳೆ ಅಂತ ಹೇಳೋದಕ್ಕೆ? ಮೇಘಶ್ರೀ ಹಣ ಮಾಡಲಿಕ್ಕೋಸ್ಕರ 1, 2, 3, 4ನೇ ಗಂಡನನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಈಗ ನನ್ನನ್ನು ಮದುವೆಯಾಗಿ ನನ್ನನ್ನು ಬಿಟ್ಟು ಮತ್ತೊಬ್ಬನ ಜೊತೆ ವಿಡಿಯೋ ಕಾಲ್ಗಳಲ್ಲಿ ಮಾತನಾಡುವಂಥದ್ದು, ಬೇರೆಯವ್ರ ಜೊತೆ ಸಂಪರ್ಕ ಮಾಡುವಂಥ ಕೆಲಸ, ಅಂದರೆ ವೃತ್ತಿಯನ್ನಾಗಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮೇಘ ಅವ್ರು ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ. ಅಷ್ಟು ಚೆನ್ನಾಗಿ ಹೇಳಿದಾನ. ಇವಾಗ 3ನೇ ಮದುವೆ ಆಗಿರೋದು ಇವನ್ನೇ ಅಲ್ವಾ? 3ನೇ ಮದುವೆ ಆಗ್ಬೇಕಾದ್ರೆ ಪ್ರತಿಯೊಂದು ಗೊತ್ತು. ನೀನು ಗೊತ್ತಿರೋನು ಅದು ಹೆಂಗೆ ನನ್ನ ಮದುವೆ ಆದಿವಾಗ ನಾನು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಒಂದು ಹಾಕಿದ್ದಾನೆ. ಹನಿ ಟ್ರ್ಯಾಪ್ ಮಾಡ್ತಿದ್ದವನು ನನ್ನ ತಂಗಾರೆ ನಾನು ದುಡಿಯೋದು 60,000 ರೂಪಾಯಿ ದುಡಿಯೋಳು ಏನು ಮಾಡ್ತಾವಳೆ? ಅವನು 70,000 ದುಡಿಯೋನು 25 ಲಕ್ಷ ಕೊಟ್ಟವನೆ ಅಂತ. ಅದು ಹೆಂಗೆ ಸರ್? 70,000 ದುಡಿಯೋನು 25 ಲಕ್ಷ ಇಟ್ಕೊಂಡಿತ್ತ? ನಾನು ನಿಮ್ಗೆ ಕೇಳೋದು. ಅವ್ನು ದೊಡ್ಡ ಇವನು ಬಡ್ಡಿ ವ್ಯವಹಾರ ಮಾಡ್ತಿದ್ರು, ಅವನು ಕೂಡ ಒಂದು ಇದರಿಂದ ತೆಗಿಬೇಕು, ಕೊಡಬೇಕು. ಅವ್ನು ಹೇಳ್ತಾನೆ ದುಡ್ಡು ಮಾಡ್ತಾರೆ. ಸರ್ ಎಲ್ಲಿಂದ ದುಡ್ಡು ಮಾಡೋಕ್ಕೆ ಸಾಧ್ಯ? ನಾನು ಅಂದು ಮಾಡೋಳು ಯಾವುದೋ ಒಂದು. ಮಂಜುನಾಥ್ ಪತ್ನಿ ಮೇಘಶ್ರೀ ಅವರೇ ಸಂಪರ್ಕದಲ್ಲಿದ್ದಾರೆ. ಮೇಘಶ್ರೀ ಅವರೇ, ನಿಮ್ಮ ಮೇಲೆ ತುಂಬ ಗಂಭೀರ ಆರೋಪಗಳನ್ನು ಮಂಜುನಾಥ್ ಅವರು ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಮೇಡಮ್?
ಗಂಭೀರ ಆರೋಪ ಮಾಡ್ಬೇಕಾದ್ರೆ ಮುಂಚೆ ಅವನು ನನ್ನ ಹತ್ರ ಪ್ರೂಫ್ ಇದೆ, ಪ್ರೂಫ್ ಹಿಡ್ಕೊಂಡು ಬಂದು ಮಾತಾಡಬೇಕು. ಮೊನ್ನೆ ಎಲ್ಲ ಹೇಳ್ದ ಮದುವೆನೇ ಆಗಿಲ್ಲ ಅಂದ, ಸ್ಟೇಷನಲ್ಲಿ ಹೇಳ್ದ ನಾನೇ ಗಂಡ ಅಲ್ಲ ಸರ್ ನಾನೇ ಮದುವೆ ಆಗಿಲ್ಲ ಅಂತ ಹೇಳ್ದ. ಮೊನ್ನೆ ಇನ್ನೊಂದು ಎಲ್ಲೋ ನ್ಯೂಸಲ್ಲಿ ಓದಿ ಹೇಳ್ದ ನನಗೆ ಮದುವೆ ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ ಅಂತ. ಇವನು ದಿನ ಒಂದೊಂದೊಂದೊಂದು ಹೇಳ್ಕೊಂಡ್ಬರ್ತಾನೆ. ಇವಾಗ ಹೇಳ್ತಾವನೆ ನನಗೆ ಹೊಸ ಅಫೇರ್ ಇದೆಯಂತೆ, ಒಂದು ಬೇರೆ ಹುಡುಗನ ಜೊತೆ ಮದುವೆ ಆಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಅದೆಲ್ಲ ಇಲ್ಲಿ ಅಂತ ತೋರಿಸ್ಬೇಕಲ್ವ, ನಾವು ಖುಷಿ ಆಗ್ತೀನಿ. ಹೌದಪ್ಪ ನಾನು ಈ ಥರ ಎಲ್ಲ ಮಾಡಿದ್ದೀನಿ ಅಂತ ನಾನು ಖುಷಿಯಾಗಿ ಹೇಳ್ತೀನಿ. ಎಲ್ಲೋಗ್ಬಿಟ್ಟ ಅವನು ಇಷ್ಟೆಲ್ಲ ಸುಳ್ಳು ಹೇಳ್ಬಿಟ್ಟು. ಫೋಟೋಸ್ನ ನೀವೇ ಅವ್ರ ಹತ್ರ ಚೆನ್ನಾಗಿರ್ಬೇಕಾದ್ರೆ ಹಿಂಗೆ ಫೋಟೋ ತೆಗಿತೀನಿ ಅಂತ ತೆಗೆದ್ರಂತೆ. ನೀವೀಗ ಪ್ರೊಡ್ಯೂಸ್ ಮಾಡಿದ್ರಲ್ಲ ಕೆಲ ಫೋಟೋಗಳನ್ನ, ಅವರು ಮನೇಲೆಲ್ಲ ಅರೆಬೆತ್ತಲೆ ಓಡಾಡ್ತಾರೆ ಅಂತ, ಆ ಫೋಟೋಸ್ನ ನೀವೇ ಬೇಕು ಅಂತ ತೆಗೆದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಅನ್ನೋದು ಆರೋಪ. ನಾನೀಗ ಎಲ್ಲ ಸ್ವಂತ ಗಂಡನ ಫೋಟೋಸ್ಗಳನ್ನ ತೆಗೆದ್ಬಿಟ್ಟು ಹಾಕೋಷ್ಟು ನನಗೆ ಖುಷಿ ನನಗೆ ನಿಜ ಇಲ್ಲ. ಯಾಕೆಂದರೆ ಅವನ ಜೊತೆ ಜೀವನ ಇಡೀ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ ನಾವು ಮದುವೆ ಆಗಿದ್ದು ಬಿಟ್ಟರೆ, ಅವನದು ಬೀದಿಯಲ್ಲಿ ಬಂದು ನಂದು ಬೀದಿಯಲ್ಲಿ ಬರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಯಾರೂ ಮದುವೆ ಮಾಡ್ಕೊಂಡಿಲ್ಲ ಅವನ್ನ. ಅವನೇನು ಮಾಡ್ದ ಗೊತ್ತಾ ಮೇಡಮ್, ಫಸ್ಟ್ ಅವ್ನು ಯೂಶಲಿ ಏನು ಮಾಡೋನು ಅಂದರೆ ದೇವನಹಳ್ಳಿಯಲ್ಲೆಲ್ಲೋ ಸ್ಪಾಗಳಿಗೆ ಹೋಗ್ತಿದ್ದಂತೆ ಎಲ್ಲ ಹುಡುಗಿರ ಜೊತೆ. ನನಗೆ ಕಳ್ಸೋನು ಎಷ್ಟೊಂದು ಹುಡುಗಿರ ಫೋಟೋಸ್ಗಳು ಕಳ್ಸೋನು. ನನಗೆ ಗೊತ್ತಿಲ್ಲ ಇವನು ಈ ಥರದ್ದು ಮಾಡ್ತಾವನೆ ಅಂತ. ಅವ್ನು ಹೇಳ್ದ ಸೆಲೆಕ್ಟ್ ಮಾಡು ನೀನು, ನನಗೆ ಸೆಲೆಕ್ಟ್ ಮಾಡಿಬಿಟ್ಟು ಹೇಳು ಯಾವ ನೈಟಿಗೆ ಯಾವ ಹುಡುಗಿ ಹೋಗಲಿ ಅಂತ ಹೇಳಿ ಕಳ್ಸೋದ. ಅವಾಗ ಇವ್ನು ತಗ್ಸಿ ಆ ಹುಡುಗಿರಿಗೆ ಕಳಿಸಿರೋದು, ನನಗಲ್ಲ ಇದು. ಆ ಮದುವೆ ಆಮೇಲೆ ಕೊಟ್ಟಿದ್ದು, ಅಣ್ಣ ತೋರಿಸಿದ್ದು ನೋಡಿ ಈ ಥರ ಫೋಟೋಸ್ಗಳು ಅಂತ ಕಳಿಸಿದ್ದು, ನನ್ನ ಮೊಬೈಲಿಗೆ ಕಳಿಸಿದ್ದು. ನಾನು ಅದನ್ನೇ ತೋರಿಸಿದ್ದು, ನೋಡಿ ಸರ್ ಈ ಥರ ಎಲ್ಲ ಓಡಾಡ್ತಾನೆ ಈ ಥರ ಇಡ್ತಾನೆ ಅಂತ. ಇವಾಗ ಹೇಳ್ತಾನೆ ನಾನೇ ತೊಗೊಂಡಿದ್ದೀನಿ ಅಂತ ಹೇಳ್ತಾವನೆ. ಅಲ್ಲ, ನಿಮ್ಮ ಮೊಬೈಲ್ಗೆ ಅವ್ರು ಅಂಥ ಫೋಟೋಸ್ನ ಕಳಿಸಿದ್ರ, ಅವರೇ ಕಳಿಸಿದ್ದ? ಏನಂತ ಅಂದರೆ ಏನು ಕಳಿಸ್ತಾ ಅಂತ ಹೇಳ್ತೀನಿ ನೋಡಿ, ಅದನ್ನ ಎಷ್ಟು ಇದಿರೋ ಥರದ್ದು ಇನ್ನೊಂದು ಯಾವುದೋ ಫೋಟೋಸ್ಗಳು ಕಳ್ಸೋನೆಲ್ಲ ಡಿಲೀಟ್ ಮಾಡಾಕ್ಬಿಟ್ಟೆ. ಅಪ್ಪ ಇಂಥವನ್ನೆಲ್ಲ ಏನಕ್ಕೆ ನೋಡೋಕೆ ಹೋಗೋಣ, ನಾನು ಎಂತಿ ಆಗ್ಬಿಟ್ಟು ನಾನು ನೋಡೋಕ್ಕೆ ಅಸಹ್ಯ ಇವೆಲ್ಲ. ನಮ್ಮ ಮನೆಗೆ ಬಿಡ್ಕೊಂಡು ಓಡಾಡ್ತಿತ್ತಾನೆ ಅಸಹ್ಯವಾಗೆಲ್ಲ. ಅಂಥದ್ರಲ್ಲಿ ನಾನು ಅದನ್ನ ಹಿಡ್ಕೊಂಡು ತೋರಿಸ್ಕೊಂಡು ಓಡಾಡೋಕ್ಕಾಗುತ್ತಾ ಮೇಡಮ್? ಇದಕ್ಕಿಂತ ಅಸಹ್ಯದ ಫೋಟೋಗಳು ಕಳಿಸಿದ್ದ. ನಿಮಗೆ 2 ಮದುವೆ ಹಿಂದೆ ಆಗಿದ್ದು ಅವ್ರಿಗೆ ಹೇಳಿರ್ಲಿಲ್ವಾ ನೀವು ಮದುವೆ ಆಗಬೇಕಾದ್ರೆ? ಪಾಪ ಅವನಿಗೆ ಏನೂ ಗೊತ್ತಿಲ್ಲ ಅಂತೆ. ಪಾಪ ಗೊತ್ತಿಲ್ದಂಗೆ ನಂದು ಆರ್ಡರ್ ಶೀಟ್ ಚೆಕ್ ಮಾಡಿದ್ದಾನೆ, ಅದನ್ನು ನೋಡ್ಬಿಟ್ಟು ಪಾಪ 2ನೇ ನಂದು ಡೈವರ್ಸ್ ಆಗಬೇಕಾದ್ರೂ ಕೂಡ ಪಾಪ ಹೆಲ್ಪಿಗೆ ಬಂದಿದ್ದ. ಎಲ್ಲ ಮಾಡ್ಬಿಟ್ಟು ಇವತ್ತು ಮದುವೆ ಆಗಿರೋದೇ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾವನೆ ಅಂದರೆ ಅವನು ಎಂಥ ಮನುಷ್ಯ ಮ್ಯಾಮ್ ಅವನು. ಮೇಘಶ್ರೀ ಹಂಗೆ ಇರಿ, ಮಂಜುನಾಥ್ ವರ್ಷನ್ ಕೇಳೋಣ. ಮಂಜುನಾಥ್, ನೀವು ತುಂಬಾ ಸುಳ್ಳು ಹೇಳ್ತೀರಿ, ಪತ್ನಿ ಮೇಲೆ ತುಂಬಾ ಆರೋಪ ಮಾಡ್ತೀರಿ ಅನ್ನೋದು ಮೇಘಶ್ರೀ ಅವ್ರು ಹೇಳ್ತಾ ಇದಾರೆ. ಅವ್ರು ನಮ್ಮ ಜೊತೆ ಲೈವಲ್ಲೇ ಇದ್ದಾರೆ. ಮಂಜುನಾಥ್, ಒಂದು ಮಾತಾಡಕ್ ಹೇಳ್ತೀನಿ, ಮದುವೆ ಅನ್ನೋದೇ ಅಧಿಕೃತ ಅಲ್ಲ ಅನಧಿಕೃತ. ಈಕೆ ಮಾಡ್ತಕ್ಕಂಥದ್ದು ಮೊದಲನೇ ಗಂಡನ ಶಂಡ ಅಂತ ಹೇಳಿದ್ರು, 2ನೇ ಗಂಡನ ಫ್ರಾಡ್ ಅಂದ್ರು, 3ನೇವನ್ ಬಿಟ್ಟು 4ನೇ ಕಡೆ ಪಯಣ, 4 ಆಯ್ತು 5 ಆಯ್ತು. ಇನ್ಸ್ಟಾಗ್ರಾಮು ಎಲ್ಲ ತನಿಖೆಗೆ ಒಳಪಡಿಸ್ತಾ ಇದೀವಿ. ಈಕೆ ಯಾರ ಜೊತೆ ಅಶ್ಲೀಲ ಫೋಟೋ ಕಳ್ಸಿದ್ದಾರೆ, ಅಶ್ಲೀಲ ವಿಡಿಯೋ, ಎಲ್ಲಾರು ಅಣ್ಣ ಅಂತ ಹೇಳಿ ಯಾವ ತರ ದುರುಪಯೋಗ ಪಟ್ಟಿದ್ದಾರೆ. ಆನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ರಿಕವರಿ ಆಗಿದೆ ಮೆಸೇಜಸ್, ಟ್ಯಾಬ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಎಲ್ಲವನ್ನು ಕಲ್ಸಿಕೊಂಡು ನಾನು ತಗೊಂಡೇ ಹೋಗಿಲ್ಲ ಅಂತ ಹೇಳ್ತಾರಲ್ಲ, ಟ್ರಾಪ್ IME ಯಾಕಂದ್ರೆ ಕೋಡ್ ಇರುತ್ತೆ. ಐಫೋನ್ ಅಲ್ಲಿ ಯಾರು ಏನು ಮೋಸ ಮಾಡಕ್ಕಾಗಲ್ಲ. ಲೊಕೇಶನ್ ಲಾಸ್ಟ್ ಟೈಮ್ ಎಲ್ಲ ಆಫ್ ಆಗಿದೆ ಅಂತಾನು ನಮ್ ತನಿಖೆಯಲ್ಲಿ ಗೊತ್ತಾಗಿದೆ. ಈಕೆ ಮಾಡಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ, ಮೊದ್ಲೇದು ದುಡ್ಡು ಬಿಕ್ಕಿದ್ದಾರೆ, 2ನೇವನ್ನ ಪ್ರೂವ್ ಮಾಡಿದ್ದಾರೆ. ಈಗ ಅವ್ರು ಏನೇನು ಆರೋಪ ಮಾಡ್ತಾರಲ್ಲ, ನ್ಯಾಯಾಲಯದಲ್ಲಿ ಪ್ರೂವ್ ಆಗೋ ತನಕ ಬಿಡಲ್ಲ. ಈಗ ಯಾರು ಉಗ್ರಗಾಮಿಗಳು ಮಾತ್ರ ಮಂಪೂರ ಪರೀಕ್ಷೆ ಮಾಡ್ತಾರೆ. ನನ್ನ ಕುಟುಂಬ ವರ್ಗನ, ಆ ಕುಟುಂಬ ವರ್ಗನ ಮಂಪೂರ ಪರೀಕ್ಷೆಗೆ ಈಡ್ಪಡಿಸಬೇಕು. ಆಕೆ ಆದಾಯ ಮೂಲವನ್ನು ತೆಗಿಸ್ಬೇಕು. ಆಕೆ ಓದೇ ಇಲ್ಲ. ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ಮ ಚಾಲೆಂಜ್ಗೆ ಬರ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊಂತ ಇದೀನಿ. ನಮ್ಮ ಸ್ವತಂತ್ರ ಕನ್ನಡ ಓಟ ಕುಟುಂಬ ನಮ್ದು, ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಹಾಗೂ ನಮ್ಮ ತಂದೆ ಕೂಡ ನಿವೃತ್ತ. ಮಂಜುನಾಥ್ ಅವರೇ, ಸ್ಲೋ ಆಗಿ ಅವ್ರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗ್ತಾ ಇಲ್ಲ. ಒಂದೊಂದೇ ಕೇಳೋಣ ತಡೀರಿ. ಮೇಘಶ್ರೀ ಅವರೇ, ಈಗ ನಿಮ್ಮ ಮೇಲೆ ತುಂಬಾ ಆರೋಪಗಳನ್ನ ಅವ್ರು ವಾಪಸ್ ಮಾಡ್ತಿದ್ದಾರೆ. ಮೇಡಮ್ ನಾನೀಗ ಎಲ್ಲಾ ಚಾಲನ್ ಬರ್ತಾ ಇದೀನಿ ನ್ಯಾಯಾಂಗ ತನಿಖೆ. ಇವಾಗ ಡಾಕ್ಯುಮೆಂಟ್ಸ್ ಅಂತ ಹೇಳ್ದ, ಡಾಕ್ಯುಮೆಂಟ್ಸ್ ನ ಮನೆಯಲ್ಲಿ ತಗೊಂಡೋಗಿದ್ದಾನೆ. ಅದನ್ನ ಯಾವ ತರ ಅವ್ನು ಕೊಡ್ತಾನೆ ಕೇಳಿ ನಾನು ತಗೊಬಂದ್ ಕೊಡ್ತೀನಿ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ವಾಪಸ್ ತರ್ಕೊಡ್ಬೇಕು. ಯಾವ ಯೂನಿವರ್ಸಿಟಿ ಕಳ್ದೋಗಿದೆ ಅಂತ ಕೊಟ್ರೆ ಬರುತ್ತಲ್ವಾ, ರಿಜಿಸ್ಟರ್ ನಂಬರ್ ಹೇಳಿ, ಈಗ ನಾನೇ ಗೂಗಲ್ ಅಲ್ಲಿ ತಗ್ತೀನಿ. ಇವಾಗ ನಾಳೆ ನಾನು ಚಿಕ್ಕಬಳ್ಳಾಪುರ ಸ್ಟೇಷನ್ ಇಂದಾನೆ ಅವ್ರ ಮನೆ ಹತ್ರ ಹೋಗ್ತೀನಿ ಮೇಡಮ್. ನಂದು ಡಾಕ್ಯುಮೆಂಟ್ಸು, ಸೆಕೆಂಡ್ PUC 10 PUC ಮತ್ತೇನೋ BCA ಸರ್ಟಿಫಿಕೇಟು ಪ್ರತಿಯೊಂದು ನಾನು ಇವಾಗ ನಾಳೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಿಂದನೇ ತಗೊಂಡ್ಬಂದಾದ್ಮೇಲೆ ನಾನು ಸಬ್ಮಿಟ್ ಮಾಡ್ತೀನಿ. ನಿನ್ಗೆ ಅಲ್ಲೇ ತೋರಿಸ್ತೀನಿ, ಲೈವ್ ಅಲ್ಲೇ ತೋರಿಸ್ತೀನಿ. ಮಂಜುನಾಥ್ ಅವರೇ, ನೀವೇನೋ ಅವ್ರ ಚೀಟಿ ದುಡ್ಡು 5 ಲಕ್ಷ ಎತ್ಕೊಂಡು ಓಡೋಗಿದ್ದೀರಾ ಅನ್ನೋದು ಅವ್ರ ಆರೋಪ. ಎಲುಬಿಲ್ಲದ ನಾಲಿಗೆ ಹೆಣ್ಣನ ಅಬಲೆ ಅಂತಾರೆ. ಏನಾಗಿದೆ, BNS ಕಾಯ್ದೆನ ದುರುಪಯೋಗ ಮಾಡ್ಕೊಂತಿದ್ದಾರೆ. ಗಂಡಿಗೆ ಕಾನೂನು ಆಗ್ಬೇಕಂತ ನಾನು ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆಲ್ಲ ಮನವಿ ಮಾಡಿದ್ದೀನಿ. ಈಕೆ ಅಂತ ಹೆಣ್ಮಕ್ಳು ಸೊಸೈಟಿಯಲ್ಲಿ ಬೆಳಿಬೇಕು,
ಹೊಡಿಬಾರ್ದು. ಏನಾಗಿದೆ ಇವ್ರಿಗೆ ಹಣೆ ಸಿಕ್ಕೋ ಅಂತದೇ ಒಂದ್ ಇದು ಚಾಲಿ ಆಗ್ಬಿಟ್ಟಿದೆ. ಎಲ್ಲ ಈಕೆ ಹಿಂದೆಗಡೆ ಯಾರಿದ್ದಾರೆ, ಯಾರು ಮಾಡಿಸ್ತಾ ಇದಾರೆ ಅಂತಾನು ಕೊಡ್ತಿದೆ. ಈಗ ನಾನು ಎಲ್ಲ ಕಡೆ ಹೇಳಿದ್ರು ನ್ಯಾಯಾಂಗ ತನಿಖೆ ಆಗ್ಲಿ, ಈಗ ವಾರ 10 ದಿನದಲ್ಲಿ ಯಾರು ಒಳಗಡೆ ಹೋಗ್ತಾರೆ, ಯಾರು ಇರ್ತಾರೆ ಅಂತ ನಿಮ್ಗೆ ನಿಜಾಂಶ ಹೇಳ್ತೀವಿ. ಈಗ ಏನಾಗಿದೆ ಆಕೆ ಏನೇನು ಹೇಳ್ತಾರಲ್ಲ ಎಲ್ಲವನ್ನು ನಾನು ನಿಮ್ ಚಾನಲ್ ಆಯ್ತು, ಖುಷಿ. ನಾನು ಈಗ ತೆರೆದಿರ್ತೀನಿ. ಈಕೆ ಬಂಧನ ಆಗೋದು ಇನ್ನೇನು ಒಂದ್ ವಾರದಲ್ಲಿ ಬಂಧನ ಆಗೋದು ಸ್ಟೇಷನ್ ಖಂಡಿತ. ಕೋರ್ಟಿಗೆ ಆಗ್ತಾನಲ್ಲ ಮಂಜುನಾಥ್ ಅವ್ರೆ. ಇವಾಗ ವಿತ್ ಪ್ರೂಫ್ ಮಂಜುನಾಥ್ ಅವ್ರೆ, ಈಗ ನೀವು ಬರ್ಲಿ, ಮದುವೆ ಆಗ್ಬೇಕಾದ್ರೆ ಬರ್ಲಿ ಅವ್ರು ಮೇಘ ಅವ್ರು ಹೇಳೋದಕ್ಕೆ ಏನು ಇಲ್ಲ. ಬದ್ಲೆ ಅವ್ರನ್ನು ಹಿಂಗೆ ನನ್ನ ಯಾವ್ದು ನನ್ನ ಬಾತ್ರೂಮ್ ಅಯ್ಯೋ ಮೊದಲನೇವ್ರು ಎರಡನೇವ್ರು ಬಿಡ್ರಿ. ಮಂಜುನಾಥ್ ಅವ್ರೆ ಕೇಳಿಸ್ಕೊಳ್ಳಿ, ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ರು ನನ್ನ ಪ್ರವೇಶಿ ಫೋಟೋನ ಹಾಕಿದ್ದಾರೆ ಅಂತ ಲೆಕ್ಕ ಹಾಕಿ ಎಂತ ಮನಸ್ಥಿತಿ ಇರ್ತಕ್ಕಂತ ಹೆಣ್ಮಗಳು ಅಂತ ಎಲ್ಲ ಯಾಕಪ್ಪ ಮಂಜು, ನೀನ್ ತಾನೇ ಅವನ್ನೆಲ್ಲ ಕಳ್ಸಿ ಸ್ಟಾಕ್ ಹೋಗ್ಬೇಕಾದ್ರೆ ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೊಂಡು ನೈಟ್ಗೆ ಮಲ್ಕೊಂತಿದ್ದಲ್ಲ, ಎಲ್ಲೋಯ್ತು ಅವೆಲ್ಲ ನಿಂದು? ಈಗ ಎಲ್ಲೋಯ್ತಪ್ಪ? 2 ಸ್ಟೇಷನ್ ಅಲ್ಲಿ ಮಂಜುನಾಥ್ ಅವ್ರೆ. ಮೊದಲನೇ ಗಂಟ 2ನೇ ಗಂಟ ಅದೇ ಸ್ಟೇಷನ್ ಸೆಟಲ್ಮೆಂಟ್ ಆಗಿದೆ. ಮಂಜುನಾಥ್ ಅವ್ರೆ, ನಾನ್ ಸ್ಟಾಪ್ ಆಗಿ ನೀವ್ ಹೇಳ್ತಾ ಹೋದ್ರೆ ಜನರಿಗೂ ಅರ್ಥ ಆಗಲ್ಲ. ಒಂದ್ ನಿಮಿಷ ಹಾಗೆ ಇರಿ, ಇಬ್ರು ಮಾತಾಡಿಸ್ತೀನಿ, ಒಂದ್ ನಿಮಿಷ ಹಾಗೆ. ಇಲ್ಲ ಮೇಡಮ್.